ಎಲ್ರಿಗೂ ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ವಿರಾಟ್ ಕೊಹ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ರು ಅವರ ರನ್ ಚೇಸ್ ಸ್ಕಿಲ್ ಬಗ್ಗೆ. ಚೇಸ್ ಮಾಸ್ಟರ್ ಅಂತಲೇ ಕರಿತೀವಿ ನಾವು ವಿರಾಟ್ ಕೊಹ್ಲಿನ. ಚೇಸ್ ಅಂತ ಬಂದಾಗ ಬರೀ IPL ಅಲ್ಲಿ ಮಾತ್ರ ಅಂತಲ್ಲ, ಎಲ್ಲ ಕಡೆ ನೋಡ್ತು ಅಂದ್ರೂ ಕೂಡ ಚೇಸ್ ಕಿಂಗ್ ಅಂತಲೇ ಕರೆಯೋದು. ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲೂ ಅಷ್ಟೇ, IPL ಅಷ್ಟೇ ಆ ಥರ ಪ್ಲ್ಯಾನ್ ಮಾಡಿ ಪಕ್ಕಾ ಬ್ಲೂ ಪ್ರಿಂಟ್ ಹಾಕ್ಬಿಟ್ಟು ಓವರ್ಸ್ ಮುಗಿಯೋ ಅಷ್ಟರಲ್ಲಿ ಒಳಗಡೆನ ಅಥವಾ ಓವರ್ಸ್ ಮುಗಿಯೋ ಅಷ್ಟರಲ್ಲ ಹೆಂಗಾನ ತೊಗೊಂಬಂದು ದಡಕ್ಕೆ ತಪ್ಪಿಸೋದ್ರಲ್ಲಿ ಸಿಕ್ಕಾಪಟ್ಟೆ ಸಲ ಯಶಸ್ವಿ ಆಗಿರೋದು ಯಾರು ಅಂತ ಅನ್ನೋದು ವಿರಾಟ್ ಕೊಹ್ಲಿ. ಸೊ ಸಿಕ್ಕಾಪಟ್ಟೆ ಲೆಜೆಂಡ್ರಿ ಕ್ರಿಕೆಟರ್ಸ್ಗಳನ್ನೇ ಹೇಳ್ಬಿಟ್ಟಿದ್ದಾರೆ, ವಿರಾಟ್ ಕೊಹ್ಲಿ ಥರ ಚೇಸ್ ಯಾರು ಮಾಡೋಕ್ಕಾಗಲ್ಲ, ವಿರಾಟ್ ಕೊಹ್ಲಿ ಆ ಥರ ಪ್ಲ್ಯಾನ್ ಮಾಡ್ತಾರೆ, ಈ ಥರ ಪ್ಲ್ಯಾನ್ ಮಾಡ್ತಾರೆ ಚೇಸಲ್ಲಿ, ಹಂಗೆ ಹಿಂಗೆ ಅಂತೆಲ್ಲ. ಸೊ ಇದಕ್ಕೆಲ್ಲ ವಿರಾಟ್ ಕೊಹ್ಲಿ ಅವ್ರನ್ನ ಉತ್ತರ ಕೊಟ್ಟಿದ್ದಾರೆ. ಅವರು ಹೆಂಗೆ ಪ್ಲ್ಯಾನ್ ಮಾಡ್ತಾರೆ ರನ್ ಚೇಸ್ ಟೈಮಲ್ಲಿ ಅಂತ. ಸೊ ನಮಗೆ ಗೊತ್ತಿರೋದು ಹೆಂಗೆ ಅಂದರೆ, ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕಿಂತ ಸೆಕೆಂಡ್ ಬ್ಯಾಟಿಂಗ್ ಆಡೋದನ್ನ ಸಿಕ್ಕಾಪಟ್ಟೆ ಸಕ್ಸಸ್ನ ಕಂಡುಕೊಂಡಿರ್ತಾರೆ ವಿರಾಟ್ ಕೊಹ್ಲಿ. ಚೇಸ್ ಅಷ್ಟೇ ಇಷ್ಟಪಡ್ತಾರೆ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕಿಂತ. ಅವ್ರು ಹೇಳಿರೋದೇನು ಅಂತಂದರೆ, ದ ಟೋಟಲ್ ಆನ್ ದ ಬೋರ್ಡ್ ವಾಟ್ ದ ಕಂಡೀಷನ್ಸ್ ಆರ್ ಲೈಕ್. ಸೊ ಸ್ಕೋರ್ ಎಷ್ಟಿದೆ ಬೋರ್ಡಲ್ಲಿ ಅದು ನೋಡ್ತೀನಿ, ಕಂಡೀಷನ್ಸ್ ಯಾವ ಥರ ಇದೆಯೋ, ಏನು ಫ್ಲಾಟ್ ಟ್ರ್ಯಾಕ್ ಇದೆಯಾ, ಇವಾಗ ಫಸ್ಟ್ ಹೋಗಿ ಅಟ್ಯಾಕ್ ಮಾಡೋ ಥರ ಇದೆಯಾ, ಅಥವಾ ಸ್ಲೋ ಆಗಿದೆಯಾ, 2 ಪೇಸ್ಟ್ ಇದೆಯಾ ವಿಕೆಟು, ಸಿಂಗಲ್ ಪೇಸ್ಟ್ ಇದೆಯಾ ವಿಕೆಟು. ಸೊ ಅದನ್ನೆಲ್ಲ ನೋಡ್ಕೊತೀನಿ. ಆ್ಯಂಡ್ ಹೂ ಆರ್ ದ ಬೌಲರ್ಸ್ ದಟ್ ಆರ್ ಡ್ಯೂ ಟು ಬೋಲ್, ಅಂದರೆ ಯಾವ ಬೌಲರ್ಸ್ಗಳಿದ್ದಾರೆ, ಇನ್ನೂ ಯಾರ್ಯಾರು ಮಿಕ್ಕಿದ್ದಾರೆ ಎಲ್ಲ ಕ್ಯಾಲ್ಕುಲೇಷನ್ ಹಾಕಂತಿರ್ತಾರೆ ಅಂದರೆ ತಲೆಯಲ್ಲಿ. ಅವ್ರು ಟೀಮ್ ವರ್ಕ್ ಕ್ಯಾಲ್ಕುಲೇಷನ್, ಒಬ್ಬೊಬ್ರು ಪ್ಲೇಯರ್ಸ್ಗಳು ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ಯಾವ ಬೌಲರ್ ಬಂದವರೆಲ್ಲ ಹಾಕೊಂಡು ಗುದ್ದುತ್ತೀನಿ, ಹಾಕೊಂಡು ಚಚ್ಚುತ್ತೀನಿ, ಅದೇ ಥರ ಇರ್ತಾರೆ. ಬಟ್ ಸ್ವಲ್ಪ ಪ್ಲೇಯರ್ಸ್ಗಳು ಇಲ್ಲ, ಇವ್ರಿಗೊಂದು ಓವರ್ ಇದೆ, ಅವ್ರಿಗೊಂದು ಓವರ್ ಇದೆ, ಅವ್ರಿಗೆ ಇಷ್ಟು ಓವರ್ ಇದೆ, ಬಾಕಿ ಇದೆ, ಸೊ ಇವ್ರಿಗೆ ಅಟ್ಯಾಕ್ ಮಾಡ್ಬೋದು, ನಾನು ಅವ್ರು ಬರ್ತಾರೆ ಅವ್ರಿಗೆ ಅಟ್ಯಾಕ್ ಮಾಡ್ಬೋದು, ಅವ್ರಿಗೆ ನೋಡ್ಕೊಂಡು ಆಡಬೇಕು, ಹಂಗೆ ಹಿಂಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಕ್ಯಾಲ್ಕುಲೇಷನ್ಸ್ನ ಅವ್ರು ತಲೆಯಲ್ಲಿ ಹಾಕೊಂತಿರ್ತಾರಂತೆ. ಇಲ್ಲಿ ಬೌಂಡ್ರಿ ಫೀಲ್ಡ್ ಸೆಟ್ನ ನೋಡ್ಕೊಂಡು ಗ್ಯಾಪಲ್ಲಿ ನುಗ್ಸೋದು ಅದು ಇದೆಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ. ಜೊತೆಗೆ ಬ್ಯಾಕ್ ಎಂಡಲ್ಲಿ ಇವ್ರದ್ದು ಓವರ್ ಬಾಕಿ ಇದೆ, ಇವ್ರಿಗೆ ಬರ್ತಾರೆ ಬೌಲಿಂಗಿಗೆ, ಇವ್ರಿಗೆ ಅಟ್ಯಾಕ್ ಮಾಡೋಣ, ಇವರಿಗೆ ಟುಕು ಆಡೋಣ, ಇವರಿಗೆ ಸ್ಟ್ರೈಕ್ ರೊಟೇಟ್ ಮಾಡೋಣ ಅನ್ನೋ ಥರ ಇವ್ರ ತಲೆನ ಓಡಿಸ್ಕೊಂತ ಇರ್ತಾರಂತೆ. ಹೂ ಆರ್ ದ ಬೌಲರ್ಸ್ ದಟ್ ಆರ್ ಗೋಯಿಂಗ್ ಟು ಬಿ ಹಾರ್ಡ್ ಟು ಗೆಟ್ ಅವೇ. ಅಂದರೆ ಗೊತ್ತಿರುತ್ತಲ್ಲ, ಸ್ವಲ್ಪ ಜನ ಬೌಲರ್ಸ್ಗಳು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಹೊಡೆಯೋದಕ್ಕೆ, ತಲೆಲ್ಲ ಬ್ಯಾಕ್ ಹ್ಯಾಂಡಲ್ಲಿ ಓಡ್ತಾ ಇರುತ್ತೆ. ಸೊ ಇವ್ರಿಗೆ ನೋಡ್ಕೊಂಡು ಆಡುವಂಥದ್ದು, ಆ್ಯಂಡ್ ಟೈಮ್ ಬಂದಾಗ ಅವ್ರಿಗೂ ಅಟ್ಯಾಕ್ ಮಾಡುವಂಥದ್ದು. ಸೊ ಎಲ್ಲನೂ ಇರಬೇಕು, ಒಟ್ಟಲ್ಲಿ ಅನಲೈಸ್ ಮಾಡುವಂಥದ್ದು ಎಲ್ಲ ಗೇಮ್ನ ಚೇಸ್ ಮಾಡುವಂಥ ಟೈಮಲ್ಲಿ. ಅದು ಸಿಕ್ಕಾಪಟ್ಟೆ ಒಂದು ಕ್ಯಾಲ್ಕುಲೇಟಿವ್ ಅಪ್ರೋಚ್ ಇದೆಯಲ್ಲ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನನ್ನ ಮೈನ್ ಇಂಟೆನ್ಷನ್ ಏನಿರುತ್ತೆ ಅಂತಂದರೆ, ಸ್ಟ್ರೈಕ್ ರೊಟೇಟ್ ಮಾಡೋದು, ಸಿಂಗಲ್ಸ್ ಡಬಲ್ಸ್ ಗೊತ್ತಿರೋದ ಆಡ್ಬಿಡ್ತಾರೆ ಎಲ್ಲರಿಗೂ. ವಿರಾಟ್ ಕೊಹ್ಲಿ ಹಂಗೆ ಸುಸ್ತು ಓಡಿಸಿನೇ ಸುಸ್ತು ಮಾಡಿ ಹಾಕ್ಸ್ಬಿಡ್ತಾರೆ. ಬಿಡಪ್ಪ ನಾನು ಹೊಡಿತೀನಿ 4 or 6 ಅಂದ್ರೂ ಬಿಡೋದಿಲ್ಲ ಅಪೋನೆಂಟ್ ಅಂದರೆ ನಾನ್ ಸ್ಟ್ರೈಕರ್ ಇರೋರಿಗೆ, ಅಥವಾ ಅವರೇ ಆಡೋದನ್ನು ಕೂಡ ದೇವರತ್ ಪಡಿಕಲ್ಗೆ ಅವ್ರು ಹೊಡೆದಾಗ 4 ರನ್ ಓಡಿಸ್ಬಿಟ್ರಲ್ಲ. ಸೊ ನೋಡಿದ್ದೀವಿ ಸಿಂಗಲ್ಸ್ ಡಬಲ್ಸ್ ಎಲ್ಲ ನಾಯಿ ಓಡಿಸ್ತಾ ಇರ್ತಾರೆ ಅಂತ. ಸೊ ಅದರಲ್ಲೇ ಅವ್ರು ಸುಸ್ತಾಗೋದಿಲ್ಲ, ಬಟ್ ನಾನ್ ಸ್ಟ್ರೈಕರ್ ಅವ್ರ ಪಾರ್ಟ್ನರ್ ಸುಸ್ತಾಗಿ ಹೋಗ್ಬಿಡ್ತಾರೆ ಸಿಕ್ಕಾಪಟ್ಟೆ. ಸೊ ಅವ್ರು ಹೇಳಿದ್ದಾರೆ, ಅದೇ ನನ್ನ ಮೇನ್ ಇಂಟೆನ್ಷನ್ ಆಗಿರುತ್ತೆ. ಮಧ್ಯದಲ್ಲಿ ನಾವು ಬೌಂಡ್ರೀಸ್ನ ಕೂಡ ನೋಡ್ತಾ ಇರ್ತೀನಿ, ಆ್ಯಂಡ್ ಆ ಕ್ಯಾಲ್ಕುಲೇಷನ್ಸು ತಲೆಯಲ್ಲಿ ಓಡ್ತಾ ಇರುತ್ತೆ, ಎಷ್ಟು ಬೇಕು, ಎಷ್ಟು ಬಾಲಿಗೆ ಎಷ್ಟು ಬೇಕು, ಯಾವ ಪ್ಲೇಯರ್ಗಳು ಬರ್ತಾರೆ ಬೌಲಿಂಗಿಗೆ, ಆ್ಯಂಡ್ ಎಲ್ಲೆಲ್ಲಿ ಹೊಡಿಬೇಕು, ಏನೇನು ಆಗಬೇಕು ಎಲ್ಲ ತಲೆಯಲ್ಲೇ ಬ್ಯಾಕ್ ಹ್ಯಾಂಡಲ್ಲಿ ಸಖತ್ತಾಗಿ ಓಡ್ತಾ ಇರುತ್ತೆ. ಆ್ಯಂಡ್ ಇವಾಗಿನ ಕ್ರಿಕೆಟ್ ಹೆಂಗಿದೆ ಅಂದರೆ, T20 ಕ್ರಿಕೆಟ್ ಎಲ್ಲ ಮರ್ತೋಗ್ತಾ ಇದ್ದಾರೆ, ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋದೇ ಮರ್ತೋಗ್ತಾ ಇದ್ದಾರೆ. ಸೊ ಇನಿಷಿಯಲಿ ನೀವು ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, T20 ಕ್ರಿಕೆಟ್ ಆಗಿದೆ ಅನ್ನೋ ಮಾತ್ರ ಬಂದ ತಕ್ಷಣ ಬ್ಲಾಸ್ಟ್ ಮಾಡಿಬಿಡ್ಬೇಕು, ಡಮಾಲ್ ಡಿಮಿಲ್ ಅನ್ಸ್ಬಿಡ್ಬೇಕು ಅನ್ನೋ ಥರ ಇಲ್ಲ. ಇನಿಷಿಯಲಿ ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ. ಇಂಪಾರ್ಟೆನ್ಸ್ ಆಫ್ ಪಾರ್ಟ್ನರ್ಶಿಪ್ನ ಎಲ್ಲರೂ ಕೂಡ ಮರಿತಾ ಇದ್ದಾರೆ. ಪಾರ್ಟ್ನರ್ಶಿಪ್ ಒಂದು ಸಖತ್ತಾಗಿ ಬಂತು ಅಂತ ಅಂದರೆ ಯಾವ ಲೆವೆಲ್ ಬೇಕಾದ್ರೂ ತೊಗೊಂಡೋಗ್ಬಿಡ್ಬೋದು ಗೇಮ್ನ. ಸೊ ಆ ಪ್ರೊಫೆಷ್ನಲಿಸಮ್ ಏನಿದೆ, ಸೊ ಅದನ್ನು ಎಲ್ಲರೂ ಮರಿತಾ ಇದ್ದಾರೆ ಇವಾಗಿನ ಕ್ರಿಕೆಟಲ್ಲಿ. ಸೊ ನಾನು ಅದ್ರ ಮೇಲೆ ಫೋಕಸ್ನ ಇಟ್ಟಿರ್ತೀನಿ, ಒಂದು ದೊಡ್ಡ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋದ್ರ ಕಡೆ ಫೋಕಸ್ನ ಇಟ್ಟಿರ್ತೀವಿ. ಲಾಂಗ್ ಡೆಪ್ತಿಗೆ ತೊಗೊಂಡು ಹೋಗಬೇಕು. ನಾನು ಇನ್ನಿಂಗ್ಸ್ನ ಡೆಪ್ತಿಗೆ ತೊಗೊಂಡೋಯ್ತು ಅಂದರೆ ಲಾಸ್ಟಲ್ಲಿ ಹೆಂಗೆ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು, ಲಾಸ್ಟ್ 5-7 ಓವರಲ್ಲಿ ಹೆಂಗೆ ಬೇಕಾದರೂ ಅಟ್ಯಾಕ್ ಮಾಡ್ಬೋದು. ಸೊ ಆದಷ್ಟು ನಾನು ಡೆಪ್ತಿಗೆ ತೊಗೊಂಡೋಗೋದಕ್ಕೆ ಮ್ಯಾಚ್ನ ಟ್ರೈ ಮಾಡ್ತಾ ಇರ್ತೀನಿ, ಅಂದರೆ ಕಡೆವರೆಗೂ ಆಡೋದಕ್ಕೆ ಟ್ರೈ ಮಾಡ್ತಿರ್ತೀನಿ ನನ್ನ ಮ್ಯಾಚಲ್ಲಿ ಅಂತ ಹೇಳಿದೆ. ಪಾರ್ಟ್ನರ್ಶಿಪ್ಸ್ ಅನ್ನೋದು ಸ್ಲೋ ವಿಕೆಟ್ ಇದ್ದಾಗ ಅಷ್ಟು ಈಸಿಯಾಗಿ ಬರೋದಿಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಆಡುವಂಥವ್ರನ್ನೇ ನಿಜವಾದ ಪ್ಲೇಯರ್ ಆಗ್ತಾರೆ. ಸುಮ್ಮನೆ ಬಂದ್ಬಿಟ್ಟು ಅಲ್ಲಿ ಸ್ಲೋ ಪಿಚ್ಚಲ್ಲೂ ಕೂಡ ಹೆಂಗೆ ಬೇಕು ಹಂಗೆ ಆಡೋದು, ಫ್ಲಾಟ್ ವಿಕೆಟಲ್ಲಿ ಆಡೋ ಥರ ಆಡೋಕ್ಕೋಯ್ತು ಅಂತಂದರೆ ಅಲ್ಲಿ ಪಥ ನಾವು ಉದ್ರೋಗ್ಬಿಡ್ತಾವೆ ವಿಕೆಟ್ಸ್ಗಳು. ಸೊ ಅದನ್ನ ಅರ್ಥ ಮಾಡ್ಕೊಂಡು ಆಡಬೇಕಾಗತ್ತೆ ಪ್ಲೇಯರ್ಸ್ಗಳು. ನಂದು ಇದು ಈ ಥರ ಅಪ್ರೋಚ್ ಹೋಗ್ರು ಸಿಂಪಲ್ ಆಗಿ. ಆ್ಯಂಡ್ ಲಾಸ್ಟ್ ಮ್ಯಾಚ್ ಏನು ಕೃಣಾಲ್ ಪಾಂಡ್ಯ ಜೊತೆಗೆ ಪಾರ್ಟ್ನರ್ಶಿಪ್ ಸಖತ್ತಾಗಿ ಏನು ಬಿಲ್ಡ್ ಆಯಿತು. ಸೊ ಇದೇ ಕಾರಣ, ಲಾಸ್ಟ್ವರೆಗೂ ಕೂಡ ನಿಂತ್ಕೊಂಡು ಆಡಬೇಕು ಅನ್ನೋ ಒಂದು ಅಪ್ರೋಚ್ ಇತ್ತು ನನಗೆ. ಜೊತೆಗೆ ಅವರು ಕೂಡ ಮೋಟಿವೇಟ್ ಮಾಡ್ತಾ ಇದ್ದೆ, ನಾನು ಹಿಂಗೆ ಆಡಬೇಕು ಹಂಗೆ ಆಡಬೇಕು ಅನ್ನೋ ಥರ. ಸೊ ಅದನ್ನ ಫಾಲೋ ಅಪ್ ಮಾಡಿದ್ರು, ಜೊತೆಗೆ ಅವರು ಕೂಡ ಚೆನ್ನಾಗಿ ಆಡೋದು. ಅದಕ್ಕೋಸ್ಕರ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು, ಅದಕ್ಕೋಸ್ಕರ ನಾವು ಮ್ಯಾಚ್ನ ಗೆಲ್ಲೋದಕ್ಕಾಗಿದ್ದು ಅಂತ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಇಟ್ಸ್ ಜಸ್ಟ್ ಆಲ್ ಅಬೌಟ್ ಸ್ಟ್ರಾಟಜಿ, ಕ್ಯಾಲ್ಕುಲೇಟಿವ್ ಅಪ್ರೋಚ್ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವ್ರದ್ದು. ತಲೆಯಲ್ಲಿ ಬ್ಯಾಕ್ ಹ್ಯಾಂಡಲ್ಲಿ ಸಿಕ್ಕಾಪಟ್ಟೆ ಥಾಟ್ಸ್ಗಳು ಓಡಿಸ್ತಾ ಇರ್ತಾರೆ, ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಜಸ್ಟ್ ಗ್ಯಾಪ್ಗಳು ನೋಡ್ತಾ ಇರ್ತಾರೆ, 4ಗಳನ್ನ ಹೊಡಿತಾರೆ ಹಂಗೆ ಹಿಂಗೆ ಅಂತ ಅನ್ಕೊಂತಿರ್ತೀವಿ. ಬಟ್ ಬ್ಯಾಕ್ ಹ್ಯಾಂಡಲ್ಲಿ ಏನೇನೋ ಥಾಟ್ಸ್ಗಳನ್ನ ಯೂಸ್ ಓಡಿಸ್ತಾ ಇರ್ತಾರೆ, ಅದನ್ನು ಇಂಪ್ಲಿಮೆಂಟ್ನು ಕೂಡ ಮಾಡ್ತಾರೆ. ಸಿಂಪಲಾಗಿ ಕಂಡೀಷನ್ಸ್ನ ಅರ್ಥ ಮಾಡ್ಕೋಬೇಕು, ಡೆಪ್ತರ್ಗೂ ತೊಗೊಂಡೋಗ್ಬೇಕು ಮ್ಯಾಚ್ನ, ಪಾರ್ಟ್ನರ್ಶಿಪ್ನ ಹೆವಿಯಾಗಿ ಬಿಲ್ಡ್ ಮಾಡಬೇಕು, ಸ್ಟ್ರೈಕ್ ರೊಟೇಟ್ ಮಾಡಬೇಕು, ಬೌಂಡ್ರೀಸು, ಸಿಕ್ಸರ್ಸು ಇದೇ ಅಲ್ಲ ಮೇನು. ಪಾರ್ಟ್ನರ್ಶಿಪ್ಪು ಜೊತೆಗೆ ಡೆಪ್ತರ್ಗೂ ತೊಗೊಂಡು ಹೋಗುವಂಥದ್ದು, ಮ್ಯಾಚ್ನ ಫಿನಿಷ್ ಮಾಡೋ ಥರ ಅನಲೈಸ್ ಮಾಡುವಂಥದ್ದು, ಇದು ಮೇನ್ ಆಗುತ್ತೆ ಚೇಸ್ ಅಂತ ಬಂದಾಗ ಅಂತ ಹೇಳಿದರೆ.
ಸೊ ಇದನ್ನ ಫಾಲೋ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಪ್ಲೇಯರ್ಸ್ಗಳು. ಯಾಕಂತಂದರೆ ಇವಾಗಿನ T20 ಕ್ರಿಕೆಟಲ್ಲಿ ನೋಡ್ತು ಅಂತಂದರೆ ಬಂದಿದ ತಕ್ಷಣ ಡಮಾಲ್ ಡಿಮಿಲು ಚೇಸ್ ಆದರೂ ಅಷ್ಟೇ, ಫಸ್ಟ್ ಇನ್ನಿಂಗ್ಸ್ ಆದರೂ ಅಷ್ಟೇ, ಹೆಂಗೆ ಬೇಕೋ ಹಂಗೆ ಆಡ್ತಾ ಇರ್ತಾರೆ. ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋ ಕಡೆ ಯಾರೂ ಕೂಡ ಗಮನ ಕೂಡ ಕೊಡೋಲ್ಲ. ಬಟ್ ವಿರಾಟ್ ಕೊಹ್ಲಿ ಮಾತ್ರ ಒಂಥರ ಏನು ಹೇಳ್ತಾರೆ, ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಪ್ಲೇಯರ್ಸ್ ಆಡ್ತಾ ಇದ್ದಾರೆ, ಯಶಸ್ವಿ ಜೈಸ್ವಾಲ್ ತೊಗೋಬೋದು, ಸಾಯಿ ಸುದರ್ಶನ್ ತೊಗೊಬೋದು, ಸ್ವಲ್ಪ ಪ್ಲೇಯರ್ಸ್ಗಳು ಆಡ್ತಾರೆ, ಇವರ ಅಪ್ರೋಚಲ್ಲೇ ಆಡ್ತಾ ಇದ್ದಾರೆ, ಏನು ಯಾರು ಆಡೋದೇ ಇಲ್ಲ ಅಂತಲ್ಲ. ಬಟ್ ಇವರು ಸಿಕ್ಕಾಪಟ್ಟೆ ಇಯರ್ಸ್ಗಳಿಂದ ಇದನ್ನ ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ. ಕನ್ಸಿಸ್ಟೆಂಟಾಗಿ ಇಯರ್ ಬೈ ಇಯರ್ ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರೆಲ್ಲ ರೀಸೆಂಟಾಗಿ ಆಡಿದ್ದಾರೆ ಅಷ್ಟೇ. ಇವರು ಇಷ್ಟೊಂದು ಇಯರ್ಸ್ ಅವರು ಇಷ್ಟು ಕನ್ಸಿಸ್ಟೆಂಟಾಗಿ ಇದನ್ನು ಪ್ರೂವ್ ಮಾಡ್ಕೊಂಡು ಬರೋದಿದೆಯಲ್ಲ, ಸೊ ಇದು ಯಾರು ಮಾಡೋಕ್ಕಾಗಲ್ಲ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ವಾ.